ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಸರ್ಕಾರದ ಸೌಲಭ್ಯಗಳು ಸಾಕಷ್ಟು ಇದೆ. ಆ ಸೌಲಭ್ಯಗಳನ್ನ ರೈತರಿಗೆ ತಲುಪಿಸೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ವರ್ಗದ ಜನಗಳಿಗೆ, ಹಿಂದುಳಿದಂಥವ್ರಿಗೆ ಅಥವಾ ಯಾರು ಸಮಸ್ಯೆ ಸಿಲುಕಿರ್ತಾರೆ ಅಂಥವ್ರನ್ನ ಪಾರು ಮಾಡಲಿಕ್ಕೋಸ್ಕರ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನ ಕೊಡುತ್ತೆ, ಸಬ್ಸಿಡಿಗಳನ್ನ ಕೂಡ ಕೊಡುತ್ತೆ. ಅದೇ ರೀತಿ ಈ ಗಂಗಾ ಕಲ್ಯಾಣ ಯೋಜನೆ ಅಂತ ಒಂದು ಯೋಜನೆಯನ್ನು ತಂದಿದೆ. ಆ ಯೋಜನೆಯ ಉದ್ದೇಶ ಏನಂತಂದರೆ ಬೋರ್ವೆಲ್ಗಳನ್ನ ಕೊರೆಸುವಂಥದ್ದು, ಕೊಳವೆ ಬಾವಿಗಳನ್ನ ಕೊರೆಸ್ಕೊಂಡು ಆ ರೈತರು ವ್ಯವಸಾಯ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಯೋಜನೆಯನ್ನು ಜಾರಿಗೆ ತಂದಿದೆ. ಆ ಯೋಜನೆಯಲ್ಲಿ ಎಷ್ಟೆಷ್ಟು ಲೋಪಗಳಾಗ್ತಿದೆ, ಏನೇನು ದುರ್ಬಳಕೆ ಆಗ್ತಿದೆ ಅನ್ನೋದನ್ನು ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ದಿವಾಕರ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಏನು ಸರ್, ಈ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿದಿರಿ. ನಿಮ್ಗೆ ಏನೇನು ಲೋಪ ಕಾಣಿಸ್ತು, ಏನಂತ ನಿಮ್ಮ ಆರೋಪ ಏನು ಸರ್? ಈ ಆರೋಪ ಅಂದರೆ ಏನು ನಿಜವಾದ ಫಲಾನುಭವಿಗಳು ಅಂದರೆ 2 ಎಕರೆ ಕುಸ್ಕಿ ಜಮೀನು 19-20 ಸಾಲಿನಲ್ಲಿ ಮಾತ್ರ ನಾನು ಈಗ ಹೇಳ್ತಾ ಇರೋದು. ಇತ್ತೀಚೆಗೆ ಕೆಲವು ಬದಲಾವಣೆ ಆಗಿದ್ದಾವೆ. 1.5 ಎಕರೆ ನಿಲ್ಲಿಸಿದ್ದಾರೆ. ಅವತ್ತು 2 ಎಕರೆ ಕುಸ್ಕಿ ಜಮೀನು ಅಂದರೆ ಒಣಭೂಮಿ, ಮಳೆ ಆಶ್ರಯ ಪ್ರದೇಶಗಳಿಗೆ ಮಾತ್ರ ನೀಡಬೇಕು ಅಂತ ಆ ಯೋಜನೆ ಇರೋದು. ಆಗ ಇದ್ದಂಥ ಒಂದು ಅಧಿಕಾರಿ ಯಾರು ಅಂದರೆ ಬೋರೇಗೌಡ ಅಂತ, ಇವಾಗ DM ಆಗಿದ್ದಾರೆ. ಅವರು ADO ಆಗಿ ಬಂದರೋಗೆ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರು DM ಪೋಸ್ಟ್ನ. ಲೆಕ್ಕಾಚಾರ ಆ ಪೋಸ್ಟ್ಗೆ ಅವ್ರಿಗೆ ಅರ್ಹರಲ್ಲ. ಆಗ ಅದು ಸಹಾಯಕ ಅಭಿವೃದ್ಧಿ ಅಧಿಕಾರಿಯಾಗಿದ್ದರೆ ಪರವಾಗಿರಲ್ಲ. ಅವನು ಅದೇ ವರ್ಷ ನಮ್ಮ ಮಂಡ್ಯ ಜಿಲ್ಲೆಗೆ ADO ಆಗಿ ಅಪಾಯಿಂಟ್ ಆಗಿದ್ದರು. ಅವ್ರಿಗೆ ನಾನು ಕೆಲವು ಪ್ರಶ್ನೆಗಳು ಕೇಳುವಂತ ಹೋದಾಗ ಅವರು ಇರಲಿಲ್ಲ. ನಾನು ಹಕ್ಕು ಮಾಹಿತಿನಲ್ಲಿ ಈ 19-20 ಸಾಲಿನ ಫಲಾನುಭವಿಗಳ ಪಟ್ಟಿ ಕೊಡಿ ಅಂತೇಳಿ ಅವ್ರಿಗೆ ಮಾಹಿತಿ ಸಲ್ಲಿಸಿದೆ, ಮಾಹಿತಿ ಅರ್ಜಿ ಹಾಕಿದೆ. ಅವರು ಕೊಡೋಕ್ಕೆ ವಿಳಂಬ ಮಾಡಿದ್ರು. ವಿಳಂಬ 30 ದಿನ ಕಳೆದ ಮೇಲೆ ನಾನು ಅವ್ರ ಮೇಲ್ಮನವಿ ಅವ್ರ ನಿರ್ದೇಶಕರಿಗೆ, ಬೆಂಗಳೂರು ವಸಂತ ನಗರದಲ್ಲಿದೆ ಅವ್ರದ್ದು ಅರಸು ಭವನ ಅಂತೇಳಿ, ಅವ್ರಿಗೆ ಅಲ್ಲಿ ನಾನು ಮೇಲ್ಮನವಿ ಸಲ್ಲಿಸಿದ ಮೇಲೆ ಅವರು ತದನಂತರ ಮೇಲ್ಮನವಿ ವಿಚಾರಣೆ ಕರೆದು ಅಲ್ಲೇ ಸಮ್ಮುಖದಲ್ಲೇ ಕೊಟ್ಟರು ನನಗೆ ಏನು ನಾನು ಕೇಳಿದ ಮಾಹಿತಿನ. ಅದರಲ್ಲಿ 42 ಜನ ಫಲಾನುಭವಿಗಳದ್ದು ಲೋಪದೋಷ ಇತ್ತು. ಹೇಗೆ ಅಂದರೆ ಅವರು ನನಗೆ ಕೊಟ್ಟ ಎಲ್ಲ ಪಟ್ಟಿನೂ ತಂದು ಸುಮ್ಮನೆ ಇದ್ದೆ. ನನಗೊಂದು ಪತ್ರ ಬಂತು ನನಗೆ ಮತ್ತೆ ನಿರ್ದೇಶಕರಿಂದ, ನೀವು ಇಂಥ ದಿನದ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಕಡತವನ್ನು 19-20 ಸಾಲಿನ ಕಡತ ಪರಿಶೀಲಿಸಬಹುದು ಅಂತ ಹೇಳಿ ನನಗೊಂದು ಮಾಹಿತಿನ ರವಾನಿಸಿದ್ರು. ಅದರಂತೆ ನಾನು ಹೋದೆ. ಅವರು ದಿನಾಂಕ ಕೊಟ್ಟರು. ಆ ದಿನಾಂಕದಲ್ಲಿ ಪರಿಶೀಲನೆ ಮಾಡಿದಾಗ 42 ಜನ ಫಲಾನುಭವಿಗಳದು ಅಲ್ಲಿ ದಾಖಲಾತಿ ಸರಿ ಇಲ್ಲದೇ ಕುಸ್ಕಿ ಭೂಮಿ ಬದಲಾಗಿ ತರಿ ಜಮೀನಿಗೆ ಹಾಕಿರೋದು, ಗಂಡ ಹೆಂಡತಿ ಜಮೀನಿಗೆ ಹಾಕಿರೋದು, ಮತ್ತು 2 ಎಕರೆಗಿಂತ ಕಮ್ಮಿ ಹಾಕಿರುವಂಥವೆಲ್ಲ ದಾಖಲಾತಿ ಸಿಕ್ತು. ಒಂದೊಂದೇ ಕುಟುಂಬದಲ್ಲಿ 2 ಬೋರ್ವೆಲ್ ಹಾಕಿರೋದು. ಒಂದು ಇದರಲ್ಲಿ ಯಾವುದು ಮಹದೇವಪುರದಲ್ಲಿ ತಾಯಿ ಮಗನಿಗೆ 2 ಕೊಟ್ಟಿದ್ದಾರೆ. ಒಂದೂರು ಒಂದೊಂದು ಸಿಗೋದೇ ಕಷ್ಟ. ಇದನ್ನು ಕೇಳಿದ್ರೆ ಅವರು ಬೇಡ, ಉದಾಸೀನ MLA ಆಯ್ಕೆ ಮಾಡಿದ್ರು ಅಂತ. MLA ತಾವು ಮಂಡಿಸೋಕೆ ಮುನ್ನ ಕ್ರಮಬದ್ಧವಾಗಿರುವಂಥ ಅರ್ಜಿಗಳನ್ನ ಮಂಡಿಸಬೇಕೇ ವಿನಃ ಕ್ರಮಬದ್ಧವಿಲ್ಲದವನು ಮಂಡಿಸೋ ಹಾಗೆ ಇಲ್ಲ. ಅದರ ನಿಯಮನೇ ಇರೋದು ಹಾಗೆ ಮಾಡಬೇಕಿಲ್ಲ. ಇವ್ರ ಹಂತದಲ್ಲೇ ಇದನ್ನ ಇದು ಮಾಡಬೇಕು. ಅದನ್ನು ನಮ್ಮ ಇವರು ಸಹ ಬರೆದಿದ್ದಾರೆ ಪತ್ರ. ನಾನು ಲೋಕಾಯುಕ್ತರಿಗೆ ಅರ್ಜಿ ಬರೆದ ಮೇಲೆ, ನಾನು ಕಂಪ್ಲೇಂಟ್ ದಾಖಲು ಮಾಡಿದ್ಮೇಲೆ ಆ ನಿರ್ದೇಶಕರು ಬರೆದಿದ್ದಾರೆ, ಇದನ್ನು ಇಲ್ಲಿ ಹಂತದಲ್ಲೇ ಸರಿ ಮಾಡಬೇಕಾಗಿತ್ತು ಅಂತ. ಆಗ ಯಾವಾಗ ಇವರು ಮಾಹಿತಿ ಯಾವಾಗ ಕೊಟ್ಟುವುದೇ ಇಲ್ಲ, ನಾನು ಪರಿಶೀಲನೆ ಮಾಡೋದೆ ತನಿಖೆಗೆ ನಾನು ಬರೆದೆ, ಹಿಂಗೆ 42 ಫಲಾನುಭವಿಗಳ ಬಗ್ಗೆ ಅಕ್ರಮ ನಡೆದಿದೆ, ಪರಿಶೀಲಿಸಿ ಅಂತ. ಆಗ ರಾಜ್ಯ ಮಟ್ಟದ 4 ಜನ ಅಧಿಕಾರಿಗಳು ತನಿಖೆಗೆ ಬಂದರು. ಯಾವ ಇಲಾಖೆಯವರು? ದೇವರಾಜ ಇಲಾಖೆ, ದೇವರಾಜ ಅಭಿವೃದ್ಧಿ ನಿಗಮ ಬೆಂಗಳೂರು ಮುಖ್ಯ ಇಲಾಖೆ ಅಲ್ಲಿದ್ದು, ಕೇಂದ್ರ ಕಚೇರಿ ಬೆಂಗಳೂರು. ಅವರು ಬಂದು ತನಿಖೆ ಮಾಡಿದ್ರು. ಅವರು ಇದ್ದ ಎಷ್ಟು ಒಂದು ತಾಲೂಕಿನ 40 ಫಲಾನುಭವಿ ಥರ 7 ತಾಲೂಕಲ್ಲಿ 215 ಚಿಲ್ಲರೆಯಲ್ಲಿ ಒಂದು 42 ನಾನು ಕೊಟ್ಟಿದ್ದೆ ಅಷ್ಟೇ. 42 ಜನ ಫಲಾನುಭವಿಗಳು ಅಂತೇಳಿ ಇಲ್ಲಿ ಪಟ್ಟಿ ಕೊಟ್ಟಿದ್ದೀನಿ ನಿಮಗೆ. ಈ ಅವರೇ ವರದಿ ಮಾಡಿದ್ದಾರೆ. ಯಾರು ಅಲ್ಲಿ ಅಧಿಕಾರಿಗಳು ನೋಡಿ, ಇಲ್ಲಿ ಶ್ರೀಮತಿ ಸುಜಾತ ಚಂದವಕಟೆ ಪ್ರಾಜೆಕ್ಟ್ ರಿಪೋರ್ಟರ್, ಪ್ರಾಜೆಕ್ಟ್ ಆಫೀಸರ್ ಇವರು. ಮತ್ತು ಇನ್ನೊಬ್ಬರು KS ದೇವದಾಸ್ ಬಾಬು, ಇವರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು. ಇನ್ನೊಬ್ಬರು H ಪ್ರಕಾಶ್, ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ಮೈಸೂರು ವಿಭಾಗದವರು ಇವರು. ಮತ್ತು ಅಲ್ಲಿಯ ಇವರು ಪ್ರಧಾನ ವ್ಯವಸ್ಥಾಪಕರು ಮೀನಾ ಅಂತೇಳಿ, DM ಮೀನಾ ಅಂತೇಳಿ ಮಹಿಳಾ ಅಧಿಕಾರಿಗಳು. ಇಷ್ಟು ಜನ ತಂಡ ಬಂದು ತನಿಖೆ ಮಾಡಿ
ವರದಿನೂ ಕೊಡ್ತು ಏನಂತ ಕೆಲವು ಲೋಪದೋಷಗಳಾಗಿದ್ದಾವೆ ಅಂತ. ಇಲ್ಲೇ ಅವ್ರ ಲೋಪದೋಷದ ವರದಿಲಿ ಇಲ್ಲೇ ಇದೆ ಏನಂತಿದೆ, ಕೆಲವು ಲೋಪದೋಷಗಳು ಮಾಡಿದ್ದಾರೆ, ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತಲೇ ಅವರೇ ಮಾಡಿದ್ದಾರೆ. ವಿವರಣೆಯಲ್ಲೂ ಬರೆದಿದ್ದಾರೆ. ಈ 32 ಜನದಲ್ಲಿ ಒಂದು 3-4 ಸರಿ ಇದೆ ಅಂತ ಹೇಳಿದ್ದಾರೆ, ಉಳಿದವೆಲ್ಲ ತಪ್ಪಿದೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆದ್ರೂ ಆವಾಗಿದ್ದಂಥ ರವಿ ಅನ್ನುವಂಥ MD ಅವರು ಯಾವುದೇ ಕ್ರಮ ತಗೊಳ್ಳಿಲ್ಲ ಅವ್ರ ಮೇಲೆ. ನಾನು ಹೋಗಿ ಯಾವಾಗ ಕಂಪ್ಲೇಂಟ್ ಯಾವಾಗ ಕೊಟ್ರಿ ನೀವು? ನಾನು ಕಂಪ್ಲೇಂಟ್ ಕೊಟ್ಟು ಸಾಮಾನ್ಯವಾಗಿ 14/6/2022 ಕೊಟ್ಟೆ. ತನಿಖೆ ಎಲ್ಲ ಆಗಿ ಇದೆಲ್ಲ ಮಾಡಿ ಆದಮೇಲೆ ಅವ್ರಿಗೆ ಪುನಃ ಕೊಟ್ಟಾದ್ಮೇಲೆ ಏನೂ ಅವನ ಮೇಲೆ ಕ್ರಮ ತಗೊಂಡಿಲ್ಲ. ನಾನು ಕೇಳಿದೆ ಏನು ಸರ್ ಅಂತ, ಕೇಸ್ ಕ್ಲೋಸ್ ಅಂತಂದರು. ಏನಿದು ಅಂತ ಅಶೋಕ್ ಅವರು ಬದಲಾವಣೆ ಆದರು, ರವಿ ಅಂದರು, ಬೇರೆಯವ್ರು ಬಂದರು, ಅವ್ರಿಗೂ ಒತ್ತಡ ಆಗ್ತೆ, ಮುಚ್ಚಾಕ್ಬಿಟ್ಟವ್ರ ಕೇಸ ಅಂದರು. ಯಾಕೆ ಸರ್ ಮುಚ್ಚಾಕ್ತೀರಿ, ಹಗರಣ ಆಗಿದೆ ಅಂತ ನಿಮ್ಮ ಇಲಾಖೆಯಿಂದ ತನಿಖೆ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಒತ್ತಡ ಮಾಡಿದ್ರು ಅವ್ರು ಕೇಳಿಲ್ಲ. ಕೊನೆಗೆ ನಾನು ಲೋಕಾಯುಕ್ತಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಈಗಲೂ ಚಾಲ್ತಿಲಿದೆ ದೂರು. ಲೋಕಾಯುಕ್ತಕ್ಕೆ ಯಾವಾಗ ಕಂಪ್ಲೇಂಟ್ ಮಾಡಿದ್ರು? ನಾನು 22ನೇ ಇಸ್ವಿನಲ್ಲೇ ಮಾಡಿದ್ದೀನಿ. ಇವ್ರು ಯಾರು ಕ್ರಮ ತಗೊಳ್ಳಲ್ಲ ಅಂದ್ರೆ ಡೇಟ್ ನೆನಪಿಲ್ಲ, 22ನೇ ಸಾಲಿನಲ್ಲೇ ಮಾಡಿದ್ದೀನಿ. 10ನೇ ತಿಂಗಳಲ್ಲಿ ಮೋಸ್ಟ್ಲಿ ಅಂತ ಕಾಣುತ್ತೆ. ದೂರು ಮಾಡಿದ್ದೀನಿ. ಈಗ ಅವ್ರದ್ದು ಪ್ರೊಸೆಸ್ಸಲ್ಲಿ ಇದೆ. ಅವ್ರು ಏನಂದ್ರೆ 4 ವರ್ಷದಿಂದ ಇನ್ನೂ ಪ್ರೊಸೆಸ್ ಮಾಡ್ತಾನೆ ಇದ್ದಾರೆ. ಈ ಲೋಕಾಯುಕ್ತರು ಅಂತಂದ್ರೆ ನಾನು ಎಲ್ಲ ಎವಿಡೆನ್ಸ್ ಮಡಗಿದ್ದೀನಿ, ಈ ಥರ ಇದೆ ಅಂತ ನಾನು ವಿವರಿಸಿದ್ದೀನಿ. ಉಪಲೋಕಾಯುಕ್ತರ ಒಬ್ಬರನ್ನ ಭೇಟಿ ಮಾಡಿ, ಸರ್ ಈ ಥರ ಇದೆ, ಹೀಗಿದ್ದುವೆ ರಾಜ್ಯ ಮಟ್ಟದ ಅಧಿಕಾರಿಗಳು ಬಂದು ತನಿಖೆ ಮಾಡಿದ್ಮೇಲೆ ಪುನಃ ಅವನಿಂದ ನೀವು ಏನು ಕೇಳೋದು ಇದನ್ನು ಕೇಳ್ತಾರೆ ಅಂತ ವರದಿ ಕೇಳುವಂಥದ್ದು ಏನಿದೆ. ತನಿಖಾ ವರದಿ ಕೊಟ್ಟ ಮೇಲೆ ಮತ್ತೆ ವರದಿ ಕೇಳಿದ್ದಾರೆ. ಏನು ಕೇಳ್ತೀರಿ ಅವನ್ನ ನೀವು? ನೋಡಿ, ಪರಿಶೀಲಿಸಬೇಕಿಲ್ಲ, ವಿವರ ನಿಯಮಾನುಸಾರ ಕ್ರಮ ವಹಿಸಿದ ಕರ್ತವ್ಯ ಲೋಪ ಉಂಟಾಗಿರೋದು ಅಂತ ನೀವು ಹೇಳ್ತೀರಿ. ಫಲಾನುಭವಿ ವಿವರಣೆ ಕೇಳ್ತಾರೆ. ನಿಮ್ಮ ತನಿಖಾ ತಂಡದ 4 ಅಧಿಕಾರಿಗಳಿಂದ ಕತ್ತಂಬಿಸಕ್ಕೆ ಬೈದ್ರಂಗಾರೆ ಮಂಡ್ಯ ಜಿಲ್ಲೆಯಲ್ಲಿ. ಅದೇ ಹೇಳಿ ಅದೇ ಈಗ ಏನಕ್ಕೆ ಅವರೇ ಬರ್ದಿದಾರಲ್ಲ ಇಲ್ಲೆಲ್ಲ ಲೋಪ ಆಗಿದೆ ಅಂತೇಳಿ, ಯಾಕೆ ನೀವು ಕ್ರಮ ತಗೊಳ್ಳೋದನ್ನ ಇಷ್ಟೊಂದು ಮೀನಮಿಸ ಮಾಡ್ತಾ ಇದ್ದೀರಿ? ಅದು ಆಯ್ತಾ? ಅವ್ನು ಎಡಿವಾಗ ಬಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದಾಗ ಎಡಿವಾಗಿದ್ದವನು ಅವನ್ನ ಡಿಒ ಪ್ರಮೋಟ್ ಮಾಡ್ತಾರೆ, ಅಲ್ಲೇ ಉಳಿಸ್ತಾರೆ. ಮತ್ತೆ DM ಅಂದ್ರೆ ADO ಅಂದ್ರೆ ಅಸಿಸ್ಟೆಂಟ್ ಡೆವಲಪ್ಮೆಂಟ್ ಆಫೀಸರ್, ಆಮೇಲೆ DO ಡೆವಲಪ್ಮೆಂಟ್ ಆಫೀಸರ್, ಆಮೇಲೆ DM ಡಿಸ್ಟ್ರಿಕ್ಟ್ ಮ್ಯಾನೇಜರ್, 3 ಸ್ಥಾನ ಕೊಟ್ಟು ಅಲ್ಲೇ ಕುಂಡ್ರಿಸ್ಕೊಂಡಿದ್ದಾರಲ್ಲ. ನೀವೇನು ಲೂಟಿ ಮಾಡಿಸೋಕ್ಕಿಂತ ಅಲ್ಲೇ ಕುಂಡ್ರಿಸ್ಕೊಂಡಿದ್ದೀರ ಅವನ್ನ. ಇಷ್ಟೆಲ್ಲ ನೀವು ಇವನು ದರೋಡೆ ನಡೆಸ್ತಾ ಇದ್ರು ಅವ್ನ ಅಲ್ಲೇ ಬಿಟ್ಕೊಂಡಿರ್ಬೇಕಾರೆ ಇವರಿಂದ ಎಷ್ಟೊಂದು ಲಾಭ ನಿರೀಕ್ಷಿಸಿದ್ರಿ. ನಮ್ಮ ಮಂಡ್ಯ ಜಿಲ್ಲೆ ನೀರಾವರಿ ಭೂಮಿ ಹೊಂದಿರುವಂಥ ಪ್ರದೇಶ. ಇಲ್ಲಿ ಕುಸ್ಕಿ ಜಮೀನು ಕಡಿಮೆ ಇದೆ, ಆದ್ರೂ ತೆರಿ ಜಮೀನುಗಳಿಗೆ ಕುಸ್ಕಿ ಅಂತೇಳಿ ಸೃಷ್ಟಿ ಮಾಡಿ. ಈಗ ನೀವು ಹೇಳಿದ್ರಲ್ಲ, ಯಾವ್ಯಾವ ತಾಲೂಕಿಗೆ ಈ ತರದ್ದು ಕೊಟ್ಟಿದ್ದಾರೆ ಅವರು ಗಂಗಾ ಕಲ್ಯಾಣ ಯೋಜನೆ? ಎಲ್ಲ ತಾಲೂಕು ಇದೆ ಇದರಲ್ಲಿ. ನನಗೆ ಸಾಮಾನ್ಯವಾಗಿ ನೋಡಿ, ಇಲ್ಲಿ ನಾನು ನೀರಾವರಿ ಜಮೀನು ನಾನು ಬರ್ದಿದ್ದೀನಲ್ಲ, ಅಲ್ಲಿ ಕೆಲವರು ಕುಸ್ಕಿ ಇರುವ ಬಗ್ಗೆ ದಾಖಲಾತಿ ಸರಿ ಇರುತ್ತೆ ಅಂತಾರೆ. ನಾನು ಇಲ್ಲಿ ಬರ್ದಿರೋದ್ರಲ್ಲಿ ಇಲ್ಲಿ ಬರ್ದೇನಲ್ಲ, ನಾನು ಇದೇ ಮಾದರಿಯಲ್ಲಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಈ ತರ ಇದೆ ಅಂತ. ಅವರಲ್ಲಿ ಇದನ್ನೇ ಅವ್ರು ವಿವರಿಸಿ ಇಲ್ಲಿ ಉತ್ತರ ಮಾಡಿದ್ದಾರೆ. ಈ ಕಡೆ ಇದು ಈ ಲಾಸ್ಟ್ ಪುಟದಲ್ಲಿ ತನಿಖಾಧಿಕಾರಿಗಳ ವರದಿ ಇದೆ. ಯಾಕೆ ಇನ್ನು ಇದ್ರ ಬಗ್ಗೆ ನೀವು ಇನ್ನು ಕ್ರಮ ತಗೊಳ್ತಾ ಇದ್ದೀರಿ? ನಮ್ಮ ಇದೊಂದು ವರ್ಷದಲ್ಲಿ ಇಷ್ಟು ನಡೆದಿದೆ ಅಂದ್ರೆ ಇಲ್ಲಿವರೆಗೂ ಎಷ್ಟು ಲೋಪದೋಷ ಆಗಿರ್ಬೋದು ಆರಂಭದಿಂದ. ಇದನ್ನೇ ನಾವು ಒಂದು ನೋಡ್ಕೊಂಡು ಕುಂತ್ಕೊಳ್ಳ. ನಿಮ್ಗೊಂದು ಸಾರಿ ಒಬ್ಬ ಅಧಿಕಾರಿ ಲೋಪದೋಷ ಮಾಡ್ತಾ ಇದ್ದಾನೆ ಅಂದಮೇಲೆ ಅವನ್ನ ನೀವು ಯಾಕೆ ಆ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ತಾ ಇದ್ರಿ? ಅವನು ಪ್ರಮೋಷನ್ ಕೊಟ್ಟಿರೋ ಉದ್ದೇಶ ಅಂದ್ರೆ ಏನು? ಇಷ್ಟು ನನ್ನ ಇದು ಅಂದ್ರೆ ಇಲ್ಲಿ ನಿಮ್ ಪ್ರಕಾರ ಸರ್ಕಾರ ಏನಾದ್ರು ವಸೂಲಿ ಮಾಡ್ಲಿಕ್ಕೆ ಇಂಥ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಂಡಿದೆ ಇದು ನನಗೆ ಸರ್ಕಾರದವ್ರನ್ನೇ ಕೇಳ್ಬತ್ತ ನನ್ಗೆ ಒಂಥರ ಅಪಹಾಸ್ಯ. ಅದೇನು ಇಲಾಖೆನ ಇವರು ಲೂಟಿ ಮಾಡೋಕೆ ಏನಾರ ಈ ಇಲಾಖೆ ಮಡಿಕೊಂಡಿದಾರ, ಇದು ಸಹಾಯ ಮಾಡಕ್ ಮಡಿಕೊಂಡಿದ್ರ ಅಂತ ಅನುಮಾನ ನನಗಿದೆ. ಈಗ ಪ್ರಮೋಷನ್ ಹೇಳಿದ್ರಿ, ಈಗ ನೀವು 2022ನೇ ಸಾಲಂದು ಹೇಳಿದ್ರಿ, ಅನಂತರ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಇವರಿಗೆ ಬಡ್ತಿ ಕೊಟ್ಟಿದೆ ಅಥವಾ ಹಿಂದೆ ಆಗಿತ್ತಾ? ಈಗಿನ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಈ ಗ್ಯಾರಂಟಿ ಕೊಡ್ಲಿಕ್ಕೋಸ್ಕರ ಕಲೆಕ್ಷನ್ ಮಾಡ್ಲಿಕ್ಕೆ ಏನಾದ್ರು ಇರ್ಬೋದು ಅನ್ಸುತ್ತೆ. ಅದ್ರಲ್ಲೆಲ್ಲ ಏನಿದೆ, ಏನು ಡೆವಲಪ್ಮೆಂಟ್ ಇಲ್ಲ ಅಂದ್ಮೇಲೆ ಇನ್ನೇನು ಅದನ್ನೇ ಲೆಕ್ಕ ಹಾಕಬೇಕು. ಅವು ಈಗ ನಾನು ಹೇಳ್ತಾರೋ ಸರ್ಕಾರದ ಜನಾಭಿವೃದ್ಧಿಗಲ್ಲ, ನಮ್ಮ MLAಗಳ ಅಭಿವೃದ್ಧಿಗೆ, ಈ ಶಾಸಕರ ಇವರು ಮಂತ್ರಿಗಳ ಅಭಿವೃದ್ಧಿಗೆ, ನಮ್ಮ ಮುಖ್ಯಮಂತ್ರಿಗಳ ಅಭಿವೃದ್ಧಿಗೆ ಇರಬೇಕು ಅಂತ ನನಗೆ ಅನಿಸ್ತದೆ. ಇಂಥ ಅಧಿಕಾರಿಗಳಿಗೆ ಇರಬೇಕು, ಅವ್ರಿಗೆಲ್ಲ ಪ್ರಮೋಷನ್ ಕೊಡೋ ಉದ್ದೇಶನೇ ಇದಿರಬೇಕು ಅಂತ ನನಗೆ ಒಂದು ಅನುಮಾನ. ಅದನ್ನು ಅವರೇ ಪರಿಹರಿಸಿ ನನಗೇನಂತಂದ್ರೆ, ಈಗ ಅವನ ಮೇಲೆ ತುರ್ತಾಗಿ ಕ್ರಮ ತಗೊಳ್ಳಿ, ಅವನ ಪ್ರಮೋಷನ್ನ ರದ್ದು ಮಾಡಿ, ಮತ್ತು ಈಗಿರ್ತಕ್ಕಂಥ ದೇವರಾಜ ಇಲಾಖೆ ಇರ್ತಕ್ಕಂಥ ಎಲ್ಲ ಅಲ್ಲಿರ್ತಕ್ಕಂಥ ತಂಡ ಎಲ್ಲ ಇವನು ಏನು ಹೇಳ್ಕೊಡ್ತಾನೆ ಆ ಮಟ್ಟಕ್ಕೆ ಇದೆ ಅಂತ ನನಗೆ ವರದಿ ಇದೆ. ಅಲ್ಲಿರೋಲ್ಲ ಬದಲಾಯಿಸಿ ಬೇರೆ ಕಡೆ ಹಾಕಿ. ಅವ್ರಿಗೆ ಬೇರೆ ಜಿಲ್ಲೆಯಲ್ಲೂ ಅದೇ ಸ್ಥಾನಮಾನ ಸಿಗುತ್ತೆ. ಹಾಕಿ ಇವೆಲ್ಲ ಜಿಲ್ಲೆಯಲ್ಲೂ ಒಬ್ಬರು ಹಾಕ್ಬಿಟ್ಟು ಬೇರೆ ಜಿಲ್ಲೆಯವ್ರನ್ನ ಒಬ್ಬರು ಇಲ್ಲುತ್ತಾನೆ. ಎಲ್ಲ ಜಿಲ್ಲೆ ಬೇರೆ ಬೇರೆ ಆಯ್ಕೆ ಬಂದಿರಲಿ. ಈಗ ನಮ್ಮ ಮಂಡ್ಯ ಜಿಲ್ಲೆಗೆ ಸುಲಭವಾಗಿ ಎಲ್ಲ ಜನಕ್ಕೂ ಅನುಕೂಲ ಸಿಗಲಿ.
ಈಗ ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ, ಅದು ಇನ್ನೂ ನಡೀತಾ ಇದೆ. ಈಗ ಜಿಲ್ಲಾ ಮಂತ್ರಿಗಳು ಅಥವಾ MLA ನಾನು ಎಲ್ರಿಗೂ ಒಂದು ಲೆಟರ್ ಹಾಕ್ಸ್ದೆ. ಇವ್ರ ಇಂಚರಿಂದ ಯಾರನ್ನು ಬಿಟ್ಟು ಅವ್ರು ಹೇಳ್ಸ್ಕೊಳ್ತಾ ಇದ್ದಾರೆ, ಇವರೆಲ್ಲ ಮಾಡಿದ್ರೆ ನನ್ನ ಶಾಸಕರಿಗೂ ನಾನು ಇದೆಲ್ಲ ಇಟ್ಟೆ, ನಮ್ಮ ಉದಯವರ ಶಾಸಕರಿಗೆ. ನನ್ನ ತಲೆ ಒಳಗಿದೆ ಅಂದರೆ ಹೊರ್ತು ಇದ್ರ ಮೇಲೆ ಕ್ರಮ ತಗೊಂಡಿಲ್ಲ. ನನ್ನ ಮೇಲೆ ಅವನೇನೋ ಒಂದು ಸುಳ್ಳು ಆರೋಪ ಹೇಳಿದ್ರು, 5 ಲಕ್ಷ ಮಿಸ್ಯೂಸ್ ಮಾಡೋದು ದಿವಾಕರ್ ಅಂತ ಹೇಳಿದ್ರಂತೆ. ಸರ್ ಕರೆಸಿ ಎದುರುಗಡೆ ನಾ ಕೊಡ್ಬೇಕಾದ್ರೆ ಕಟ್ಬಿಡ್ತೀನಿ ಅವನಿಗೆ. ನಾನು ಯಾವತ್ತೂ ಒಂಥರ 5 ಲಕ್ಷ ಎತ್ಕೊಂಡ್ಬಂದು ಇಂತಲಾರ ಹೇಳಿ ಅಂತ ಹೇಳಿದೆ. ಅದು ನಾನು ವಿಚಾರಿಸ್ತೀನಿ ಸುಮ್ಮನಿರು ಅಂತೇಳಿ ಅವರು ಸುಮ್ಮನಿಬಿಟ್ರು. ನಾನು ಅವ್ರ ಹತ್ರ ಹೋಗೋದನ್ನೇ ಬಿಟ್ಬಿಟ್ಟೆ. ಇದೆಲ್ಲ ನಡೆದ ಮೇಲೆ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವ್ರನ್ನ ಏನಾದರೂ ಭೇಟಿ ನಾನು ಪತ್ರ ಬರೆದಿದ್ದೆ. ಅವ್ರ ಇಲಾಖೆಯಿಂದ ಬಂತು, ಶಿವರಾಜ್ ತಂಗಡಿಗರ ಇಲಾಖೆಯಿಂದಲೂ ಪತ್ರ ಬಂತು, ಕ್ರಮ ತಗೊಳ್ಳಿ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಲೆಟರ್ ಆಯಿತು. ಅಲ್ಲೂ ಇಲ್ಲ, ಏನು ಉತ್ತರ ಇಲ್ಲ ಇಲ್ಲಿಗೆ. ಅಂದ್ರೆ ಸುಮ್ಮನೆ ಅಷ್ಟೇ ಎಲ್ಲ ಬರೀ ಬರವಣಿಗೆ ಅಷ್ಟೇ. ನಾನು ಹೋಗಿದ್ದು ದಳದನ್ನೇ ಹೊರತು ಸತತವಾಗಿ ತಿಂಗಳಿಗೆ 2 ಸಾರಿ ಹೋಗಿದ್ದೀನಿ. ಈ ಕೇಸ್ ಬಗ್ಗೆ ಏನಾರು ಒಂದು ಕ್ರಮ ತಗೊಳ್ಳಿ, ಒಂದು ಭ್ರಷ್ಟಾಚಾರ ಒಂದು ಇಲ್ಲಿಂದ ಕಡಿಮೆ ಆಗಲಿ ಮಂಡ್ಯ ಜಿಲ್ಲೆಯಲ್ಲಿ. ಅದು ಮಂಡ್ಯ ಜಿಲ್ಲೆಯಲ್ಲಿ ಇವರು ಅಧಿಕಾರಿ ಮಾಡ್ತಾನೆ, ನಾನು ತೋರಿಸ್ಕೊಟ್ರು ನೀವು ನಿಮ್ಮ ಮಟ್ಟಿಗೆ ನೋಡ್ತಾ ಇದ್ರಲ್ಲ ಅಂತ ನಾನು ಮೀನ ಇವರು ಅವ್ರ ಹೆಸರು ಮರ್ತೋಗಿದೆ, IAS ಅಧಿಕಾರಿಗಳನ್ನ ಪ್ರಧಾನ ಕಾರ್ಯದರ್ಶಿ ಖುದ್ದು ಭೇಟಿ ಮಾಡಿದೆ. ನಾನು ಅದನ್ನು ಪರಿಶೀಲಿಸ್ತೀನಿ ಅಂದವರು ಏನೂ ಮಾಡಿಲ್ಲ. ಈಗ ಕಡೆಯದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಥವಾ ಉಸ್ತುವಾರಿ ಸಚಿವ ಚಂದ್ರಸ್ವಾಮಿ ಅವರೇ ಕ್ರಮ ತಗೊಂಡ್ರೆ ತುಂಬ ಒಳ್ಳೆಯದು ಅಂತೀನಿ. ಯಾಕೆಂದರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ JDSಲಿದ್ದಾಗ. ನಾನು ಇತ್ತೀಚೆಗೆ ಉದಯ ಅವ್ರಿಗೆ ನಮಗೆ ಒಂದು ವಿಶ್ವಾಸ ಇವಕ್ಕೆ ಬೆಳೀಲಿ ಅಂತ ಹೋಗಿ ಈ ಸಾರಿ ನಾನು ಅವ್ರಿಗೆ ಮತ ಮಾಡಿದೆ. ಯಾಕೋ ಅವರು ನಾನು ಕೊಟ್ಟು ವಿಚಾರದ ಮೇಲೆ ಕೂಲಂಕಷ ಪರಿಶೀಲನೆ ಮಾಡ್ದೇ ಕ್ರಮನೇ ತಗೊಳಕ್ಕೆ ಬರಲ್ಲ ಅಂತಂದರೆ ನನಗೆ ಅರ್ಥ ಇಲ್ಲ. ಕ್ಷಮಿಸಿ, ನಮ್ಮ ಶಾಸಕರ PA ಇಲ್ಲಿ ಒಂದು ಏನೋ ಪಾತ್ರ ನಡೆಸೋಣ ಅಂತ ನನಗೆ ಅನುಮಾನ. ನಾನು ಫೋನ್ ಮಾಡಿದೆ, ನಾನು ಅರ್ಜಿ ಕೊಟ್ಟಿದ್ದೀನಿ, ಅವ್ನು ಬದಲಾವಣೆನಾರು ಮಾಡಲಿ ಅಂತೇಳಿ. ಸಾಹೇಬ್ರಿಗೆ ಇವನು ಸುಳ್ಳು ಹೇಳಿ ಅವನ್ನ ಬೋರೇಗೌಡ್ರನ್ನ ಅಲ್ಲಿ ಕರೆಸಿದೆ ಶಾಸಕರ ಹತ್ರ ಏನೇನು ತಬ್ಬೀಬ್ ಮಾಡಿಸಿ ಕನ್ಫ್ಯೂಸ್ ಮಾಡಿಸಿ ಶಾಸಕರ PA ಈ ಪೇಪರ್ನ ಶಾಸಕರ ತಲೆ ಒಳಗೆ ಹೋಗ್ದಂಗೆ ಅವ್ರು ಈ ಬೋರೇಗೌಡ ಪರವಾಗಿ ಬರುವಂಗೆ ಅಂತ ಮಾಡಿ ಏನೋ ಅವ್ರನ್ನ ತಲೆ ವಾಸ ಮಾಡಿದ್ದಾನೆ, ಬ್ರೈನ್ ವಾಸ. ಸ್ವಾಮಿ ಅವ್ನ ಮಾತ್ರ ನೀವು ಬೆಲೆ ಕೊಡಬೇಡಿ, ನಾನು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಇವನು ಇದು ಅವ್ಯವಹಾರ ನಡೆಸಿದ್ದಾನೆ, ಇದರ ಬಗ್ಗೆ ನೀವು ಕ್ರಮ ತಗೊಳ್ಳಿ, ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಕೇಳಿದ್ರಲ್ಲ ಸ್ನೇಹಿತರೆ, ಒಬ್ಬ ಭ್ರಷ್ಟ ಅಧಿಕಾರಿನ ಭ್ರಷ್ಟಾಚಾರ ಆಗಿದೆ, ಅವ್ಯವಹಾರ ಆಗಿದೆ, ಅಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಇಲಾಖೆಯ ಅಧಿಕಾರಿಗಳೇ ಒಂದು ವರದಿಯನ್ನು ಕೊಟ್ಟರು ಕೂಡ ಅವ್ರನ್ನ ಇದುವರೆಗೂ ಸರ್ಕಾರ ಮುಂದುವರ್ಸ್ಕೊಂಡು ಬಂದಿರೋದಲ್ಲ, ಬಡ್ತಿಯನ್ನು ಕೂಡ ಕೊಟ್ಕೊಂಡು ಬರ್ತಿದೆ ಅಂತ ಅಂದರೆ ಈ ಸರ್ಕಾರದ ಪಾರದರ್ಶಕತೆ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಇನ್ನಾದರೂ ಮಾತೆತ್ತಿದ್ರೆ ಸಮಾಜವಾದಿ, ನಾನು ಪ್ರಾಮಾಣಿಕ ಅಂತ ಮಾತನಾಡುವಂಥ ಸಿದ್ದರಾಮಯ್ಯ ಅವರು, ಜೊತೆಗೆ ಜಿಲ್ಲೆಯನ್ನು ನಾನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತೀನಿ ಅಂತ ಹೇಳುವಂಥ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಈ ಭ್ರಷ್ಟರನ್ನ ಏನು ಅಕ್ರಮವಾಗಿ ಮಾಡಿ ಗಂಗಾ ಕಲ್ಯಾಣ ಯೋಜನೆಯನ್ನು ದುರ್ಬಳಕೆ ಮಾಡ್ಕೊಂಡು ಹಣವನ್ನು ಲೂಟಿ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ವರದಿಗಳಿದ್ದರೂ ಕೂಡ ಇಲಾಖೆಯ ವರದಿ, ಅದು ಬೇರೆ ಯಾರೋ ಕೊಟ್ಟಿರ್ತಕ್ಕಂಥದ್ದಲ್ಲ, ಅಥವಾ RTI ಕಾರ್ಯಕರ್ತರು ತಯಾರಿಸಿರ್ತಕ್ಕಂಥ ವರದಿ ಅಲ್ಲ. ಸರ್ಕಾರ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು, ಅಧಿಕಾರಿಗಳು ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಯಾಕೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅವ್ರಿಗೆ ಬಡ್ತಿ ಕೊಡ್ತಿರೋರ ಉದ್ದೇಶ ಏನು ಅನ್ನೋದನ್ನು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಇಲ್ಲ ನಾವು ಆ ರೀತಿ ಇಲ್ಲ ಪ್ರಾಮಾಣಿಕರು ಅನ್ನೋದಾದರೆ ಸರ್ಕಾರ ಈಗಲಾದರೂ ಅವ್ರ ವಿರುದ್ಧ ಕ್ರಮ ತಗೊಂಡು ಏನು ಅಕ್ರಮವಾಗಿ ಅನಧಿಕೃತವಾಗಿ ದುರ್ಬಳಕೆ ಆಗಿದೆ ಆ ಹಣನ ಅವರಿಂದ ವಸೂಲಿ ಮಾಡುವಂಥ ಪ್ರಕ್ರಿಯೆ ಆಗಬೇಕು. ನಮಸ್ಕಾರ. ಆ ನಿಟ್ಟಿನಲ್ಲಿ ಸಚಿವರು ಸರ್ಕಾರ ಕ್ರಮ ಕೈಗೊಳ್ತಾರ, ಕಾದು ನೋಡೋಣ. ನಮಸ್ಕಾರ. ನಮ್ಮ YouTube ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.